ನಮಸ್ಕಾರ ಸ್ನೇಹಿತರೆ. ವಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ, ಸ್ನೇಹಿತರೆ, ಇವತ್ತು ನಾವು ಬಿಕಾಮ್ ಥರ್ಡ್ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಪಾರ್ಟ್ 1 ನ ವಿಷಯದ ಕುರಿತು ಫಸ್ಟ್ ಯೂನಿಟ್ ಅಂದ್ರೆ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ನ ಫಸ್ಟ್ ಯೂನಿಟ್ ಇಂಟ್ರೊಡಕ್ಷನ್ ಪಾರ್ಟ್ ಒಳಗಡೆ ಬರುವಂತಹ ಇಂಟ್ರೊಡಕ್ಷನ್, ಮೀನಿಂಗ್ ಅಂಡ್ ಡೆಫಿನಿಷನ್, ಫೀಚರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಇಂಪಾರ್ಟೆನ್ಸ್ ಮತ್ತೆ ಲಿಮಿಟೇಷನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಮೊದಲಿಗೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬಿಸ್ನೆಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ಬಿಸ್ನೆಸ್ ಈಸ್ ನಥಿಂಗ್ ಬಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ದ ಇಂಟೆನ್ಷನ್ ಆಫ್ ಅರ್ನಿಂಗ್ ದ ಪ್ರಾಫಿಟ್. ಅಂದ್ರೆ ಯಾವುದೇ ಒಂದು ವ್ಯವಹಾರಿ ಸಂಸ್ಥೆಯು ಮೂಲ ಉದ್ದೇಶ ಲಾಭ ಗಳಿಸುವುದಾಗಿರ್ತದೆ. ಆ ಲಾಭ ಗಳಿಸುವಂತಹ ಉದ್ದೇಶವನ್ನ ಇಟ್ಕೊಂಡು ಸರಕು ಮತ್ತು ಸೇವೆಗಳ ಖರೀದಿ, ಮಾರಾಟ ಮತ್ತು ಉತ್ಪಾದನೆ ಮಾಡುವಂತಹ ಚಟುವಟಿಕೆಗೆ ಬಿಸ್ನೆಸ್ ವ್ಯವಹಾರ ಅಂತ ಕರೀತಾರೆ. ಈ ಬಿಸ್ನೆಸ್ ಒಳಗಡೆ ಬರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಸಂಖ್ಯಾಶಾಸ್ತ್ರ, ಅಂಕಿ ಸಂಖ್ಯೆಗಳ ಅಧ್ಯಯನವನ್ನ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಈ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಒಳಗೊಂಡಿರ್ತದೆ. ಹಾಗಿದ್ರೆ ಈ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಎಲ್ಲಿಂದ ನಮಗ್ ಬಂತು ಅಂದ್ರೆ ಯಾವ ಭಾಷೆಯಿಂದ ಎರವಲನ್ನ ಪಡೆಯಲಾಗಿದೆ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅನ್ನೋದನ್ನ ಈ ಒಂದು ತರಗತಿ ಒಳಗಡೆ ನೋಡೋಣ. ಇದ್ರ ಮೊದಲನೇದಾಗಿ ಇಲ್ಲಿ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವ ಭಾಷೆಯಿಂದ ಇದನ್ನ ತಗೊಂಡಿದ್ದಾರೆ ಅನ್ನೋದನ್ನ ನೋಡೋಣ. ದ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಈಸ್ ರಿಗಾರ್ಡೆಡ್ ಇನ್ ಜನರಲ್ ಆಸ್ group of numerical statements of facts relating to the certain human experience. ಅಂದ್ರೆ ಯಾವುದೇ ಒಬ್ಬ ಮಾನವನ ಅನುಭವಕ್ಕೆ ತಕ್ಕಂತೆ ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ನಂಬರ್ಸ್ ಅಲ್ಲಿ ಅಂದ್ರೆ ಕ್ವಾಂಟಿಟೇಟಿವ್ ಎಕ್ಸ್ಪೀರಿಯನ್ಸ್ ಅನ್ನ ಯಾವುದೇ ರೀತಿಯಾದಂತಹ ಗುಣಾತ್ಮಕ ಅಲ್ಲ, ಬದಲಾಗಿ ಪರಿಮಾಣಾತ್ಮಕ ಅಂಶಗಳನ್ನ ಹೊಂದಿರುವಂತಹ ಒಂದು ಸಮೂಹ ವಿಷಯಕ್ಕೆ ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡ್ತೀವಿ. ಈ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಲ್ಯಾಟಿನ್ ಭಾಷೆಯ ಸ್ಟೇಟಸ್. ನೆಕ್ಸ್ಟ್ ಇದೆ ದ ವರ್ಡ್ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಸ್ಟೇಟಸ್, ಇಟಾಲಿಯನ್ ವರ್ಡ್ ಸ್ಟ್ಯಾಟಿಸ್ಟಾ ಅಂಡ್ ಜರ್ಮನ್ ವರ್ಡ್ ಸ್ಟ್ಯಾಟಿಸ್ಟಿಕಾ. ಅಂದ್ರೆ ಲ್ಯಾಟಿನ್ ಭಾಷೆಯ ಸ್ಟೇಟಸ್ ಅನ್ನೋದು, ಇಟಾಲಿಯನ್ ಭಾಷೆಯ ಸ್ಟ್ಯಾಟಿಸ್ಟಿಟಾ ಅನ್ನೋದು, ಜರ್ಮನ್ ಭಾಷೆಯ ಸ್ಟ್ಯಾಟಿಸ್ಟಿಕಾ ಈ ಒಂದು ಭಾಷೆಯಿಂದ ಎರವಲನ್ನ ಪಡೆಯಲಾಗಿದೆ. ಇದ್ರ ಎಲ್ಲದರ ಅರ್ಥ ಏನ್ ಹೇಳ್ತಪ್ಪ ಅಂತಂದ್ರೆ ದೀಸ್ ವರ್ಡ್ ಮೀನ್ಸ್ ಪೊಲಿಟಿಕಲ್ ಸ್ಟೇಟ್ ಅಂದ್ರೆ ರಾಜಕೀಯದ ರಾಜ್ಯ ಅಂತೇಳಿ ಹೇಳ್ತಾರ, ಪೊಲಿಟಿಕಲ್ ಸ್ಟೇಟ್ ಅಂತೇಳಿ ಹೇಳ್ತಾರ. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದರ ಮೀನಿಂಗ್ ಅನ್ನ ನೋಡೋದಾದ್ರೆ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಅಂಕಿ ಸಂಖ್ಯೆಗಳ ಅಧ್ಯಯನವನ್ನ ಮಾಡ್ತದ. ಈ ಅಂಕಿ ಸಂಖ್ಯೆಗಳ ಅಧ್ಯಯನವನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ನಾವು ಎಷ್ಟು ವಸ್ತುಗಳನ್ನ ಉತ್ಪಾದನೆ ಮಾಡಿದೀವಿ, ಎಷ್ಟು ಹಣ ಪ್ರಾಫಿಟ್ ಬಂದದ, ಎಷ್ಟು ಯೂನಿಟ್ಸ್ ಸೇಲ್ ಆಗೈತಿ ಅಂದ್ರೆ ನಂಬರ್ಸ್ ಒಳಗಡೆ ಎಕ್ಸ್ಪ್ರೆಷನ್ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ಸ್ಟ್ಯಾಟಿಸ್ಟಿಕ್ಸ್ ಒಳಗೊಂಡಿದೆ. ಹಾಗಾದ್ರೆ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಹಲವಾರು ಸ್ಟ್ಯಾಟಿಸ್ಟಿಷಿಯನ್ಸ್ ಅವರವರದೇ ಆದಂತಹ ಒಂದು ಒಪಿನಿಯನ್ ಅನ್ನ ಶೇರ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಅಕಾರ್ಡಿಂಗ್ ಟು ಬೌಲೆ ಅವರ ಪ್ರಕಾರ ಏನ್ ಹೇಳ್ತಾರ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮ್ಯಾರಿಕಲ್ ಸ್ಟೇಟ್ಮೆಂಟ್ಸ್ ಆಫ್ ಫ್ಯಾಕ್ಟ್ಸ್ ಇನ್ ಎನಿ ಡಿಪಾರ್ಟ್ಮೆಂಟ್ ಆಫ್ ಇನ್ಕ್ವೈರಿ ಪ್ಲೇಸ್ ಇನ್ ರಿಲೇಷನ್ ಟು ಈಚ್ ಅದರ್. ಅಂದ್ರೆ ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ನಾವು ರಿಸರ್ಚ್ ಆಕ್ಟಿವಿಟಿಯನ್ನ ಮಾಡ್ತಾ ಇದ್ರೆ, ಎನ್ಕ್ವೈರಿ ಮಾಡ್ತಾ ಇದ್ರೆ, ಆ ಇನ್ಕ್ವೈರಿ ಒಳಗಡೆ ಬರುವಂತಹ ನ್ಯೂಮ್ಯಾರಿಕಲ್ ಕಂಟೆಂಟ್ ಅಂದ್ರೆ ನಂಬರ್ಸ್ ಒಳಗಡೆ ಇರುವಂತಹ ಒಂದು ಅಂಕಿ ಅಂಶಗಳನ್ನ, ನಂಬರ್ಸ್ ಫ್ಯಾಕ್ಟ್ಸ್ ಅಂದ್ರೆ ನ್ಯೂಮ್ಯಾರಿಕಲ್ ಫ್ಯಾಕ್ಟ್ಸ್ ಅನ್ನ ಅಧ್ಯಯನ ಮಾಡೋದು. ಆ ಅಧ್ಯಯನ ಮಾಡಿದಂತಹ ನ್ಯೂಮ್ಯಾರಿಕಲ್ ಫ್ಯಾಕ್ಟ್ಸ್ ಒಂದಕ್ಕೊಂದು ಸಂಬಂಧವನ್ನ ಹೊಂದಿರ್ತದ. ಈಚ್ ಹ್ಯಾವ್ ಅನ್ ರಿಲೇಶನ್ಶಿಪ್, ಪ್ರತಿಯೊಂದಕ್ಕೂ ಕೂಡ ಸಂಬಂಧವನ್ನ ಹೊಂದಿರ್ತದ ಅಂತೇಳಿ ಯಾರು ಬೌಲೆ ಅವರು ಹೇಳ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಅಕಾರ್ಡಿಂಗ್ ಟು ಕ್ರಾಕ್ಸ್ಟನ್ ಅಂಡ್ ಕೌಡನ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಸ್ಟ್ಯಾಟಿಸ್ಟಿಕ್ಸ್ may be
defined as the collection, presentation, analysis and interpretation of numerical data. ಎಲ್ರೂ ಹೇಳೋದು ಒಂದೇ, ಸ್ಟ್ಯಾಟಿಸ್ಟಿಕ್ಸ್ ಯಾವಾಗ್ಲೂ ನಂಬರ್ಸ್ ಒಳಗಡೆ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕ್ತದ. ಇದ್ರೆ ಇವ್ರು ಏನ್ ಹೇಳ್ತಾರ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಕಲೆಕ್ಷನ್, ಪ್ರೆಸೆಂಟೇಷನ್, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಅಂದ್ರೆ ನ್ಯೂಮ್ಯಾರಿಕಲ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಅಂಕಿ ಸಂಖ್ಯೆಗಳ ಸಂಗ್ರಹಣೆ, ಪ್ರಸ್ತುತೀಕರಣ, ವಿಶ್ಲೇಷಿಸುವಿಕೆ ಮತ್ತು ವಿವರಿಸುವಿಕೆ ಎನ್ನುವಂತ ಒಂದು ಪ್ರಕ್ರಿಯೆಯನ್ನ ಒಳಗೊಂಡದ ಅಂತ ಹೇಳ್ತಾರ. ಫಾರ್ ಎಕ್ಸಾಂಪಲ್, ನಾವು ಯಾವುದೇ ಒಂದು ದೇಶದ ಪಾಪ್ಯುಲೇಷನ್ ಅನ್ನು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ ಇಂಡಿಯಾದ ಪಾಪ್ಯುಲೇಷನ್ ಅನ್ನು ನೋಡೋದಾದ್ರೆ 140 ಕೋಟಿ ಐತಿ ಅಂತ ಅನ್ಕೊಳ್ಳೋಣ. ಸೊ ಈ 140 ಕೋಟಿ ಹೆಂಗ್ ಬಂತು ಅನ್ನೋದನ್ನ ನಾವು ಮೊದಲು ನೋಡೋದಾದ್ರೆ, ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ಅದ. ಹಾಗಿದ್ರೆ ಈ 140 ಕೋಟಿ ಜನಸಂಖ್ಯೆಯನ್ನ ನಾವು ಕಲೆ ಹಾಕ್ತಿವಿ. ಹೆಂಗೆ ಕಲೆ ಹಾಕ್ತಿವಿ? ಪ್ರತಿಯೊಂದು ಹಳ್ಳಿಗೂ ಕೂಡ, ದೇಶದೊಳಗಡೆ ಇರುವಂತ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ ಪ್ರತಿಯೊಂದು ಮನೆಯನ್ನ ಭೇಟಿ ಮಾಡಿ ಆ ಮನೆಯೊಳಗಡೆ ಎಷ್ಟು ಜನ ಇದಾರ ಜನರಲ್ಲಿ, ಮತ್ತ ಅದನ್ನ ನಾವು ಏಜ್ ವೈಸ್ ಅಂದ್ರೆ ವಯಸ್ಸಿನ ಆಧಾರದ ಮೇಲೆ ವಿಂಗಡಣೆಯನ್ನ ಮಾಡ್ಕೊಂಡ್ ಬರ್ತೀವಿ. ಹಾಗಿದ್ರೆ ಇಲ್ಲಿರುವಂತಹ 140 ಕೋಟಿ ಜನಸಂಖ್ಯೆಯನ್ನ ಸಂಗ್ರಹಣೆ ಮಾಡ್ಬೇಕು. ಸಂಗ್ರಹಣೆ ಮಾಡಿದಾದ್ಮೇಲೆ ಅದನ್ನ ಪ್ರೆಸೆಂಟೇಷನ್ ಮಾಡ್ಬೇಕು. ಹೆಂಗ್ ಪ್ರೆಸೆಂಟೇಷನ್ ಮಾಡ್ಬೇಕು ಅಂತಂದ್ರೆ, ಅದನ್ನ ನಾವು ಕೆಟಗರೈಸ್ ಮಾಡ್ತೀವಿ. ಪಾಪ್ಯುಲೇಷನ್ ಅನ್ನ ಅಗೇನ್ ಕೆಟಗರೈಸ್ ಮಾಡ್ತೀವಿ. ಹೆಂಗೆ? ಒಂದು ಮೇಲು, ಇನ್ನೊಂದು ಫಿಮೇಲು. ಆಮೇಲೆ ಮೇಲ್ ಒಳಗಡೆ ಏಜ್ ಫ್ಯಾಕ್ಟರ್ ಅನ್ನ ಮಾಡ್ತೀವಿ. 0 to 6 years, 6 to 12 years, ಈ ರೀತಿ ನಾವು ಕೆಟಗರೈಸ್ ಮಾಡ್ತೀವಿ. ಆ ಕೆಟಗರೈಸ್ ಗೆ ಸಂಬಂಧಪಟ್ಟಂತೆ ಎಷ್ಟು ಜನ ಅದರ, ಮೇಲ್ ಎಷ್ಟು ಜನ ಅದರ, ಫಿಮೇಲ್ ಎಷ್ಟು ಜನ ಅದರ ಅನ್ನೋದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಅನಲೈಸ್ ಮಾಡ್ತೀವಿ. ಹೆಂಗೆ ವಿಶ್ಲೇಷಣೆ ಮಾಡ್ತೀವಿ ಅಂತಂದ್ರೆ, ಇಡೀ ಜನಸಂಖ್ಯೆಗೆ ಏನ್ ಅವಶ್ಯಕ ಅಂಶಗಳದಾವು ಅದನ್ನ ವಿಶ್ಲೇಷಣೆಯನ್ನ ಮಾಡ್ತೀವಿ. ಅವ್ರಿಗೆ ಬೇಕಾಗಿರುವಂತ ಅವಶ್ಯಕತೆಗಳನ್ನ ಡಿಪೆಂಡ್ಸ್ ಆನ್ ದೇರ್ ಲಿವಿಂಗ್ ಸ್ಟೈಲ್ ಅನ್ನೋದನ್ನ ನೋಡ್ಕೊಂಡು ಅವರ ಜೀವನ ಶೈಲಿ ಹೆಂಗೈತಿ ಅದರ ಬೇಸ್ ಮೇಲೆ ನಾವು ನೋಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇಂಟರ್ಪ್ರಿಟೇಷನ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಯಾವಾಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಒಳಗಡೆ, ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಅಸೆಂಬ್ಲಿ ಒಳಗಡೆ ಜನಸಂಖ್ಯೆ ಇಷ್ಟು ಇದೆ, ಅದಕ್ಕೆ ಈ ರೀತಿಯಾದಂತಹ ಫೆಸಿಲಿಟೀಸ್ ಅನ್ನ ಪ್ರೊವೈಡ್ ಮಾಡ್ಬೇಕು ಅನ್ನುವಂತ ಒಂದು ಅಂಶಗಳನ್ನ ನಾವು ನೋಡ್ತೀವಿ. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ, ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಕಲೆಕ್ಷನ್, ಪ್ರೆಸೆಂಟೇಷನ್, ಅನಲೈಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮ್ಯಾರಿಕಲ್ ಡಾಟಾ ಅಂತ ಹೇಳಿ ಹೇಳ್ತಾರ ಯಾರು? ಕ್ರಾಕ್ಸ್ಟನ್ ಅಂಡ್ ಕಾರ್ಡನ್ ಅವರು. ನೆಕ್ಸ್ಟ್ ಬರ್ತದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್. ಇದರಲ್ಲಿ ಫಸ್ಟ್ ಒನ್ ಏನದರಿ? ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ಸ್ಟ್ಯಾಟಿಸ್ಟಿಕ್ಸ್ ಆರ್ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂತಂದ್ರೆ, ಇಲ್ಲಿ ಯಾವಾಗ್ಲೂ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇಂಡಿವಿಜುವಲ್ ಆಗಿ ಸ್ಟಡಿ ಮಾಡೋದಿಲ್ಲ. ಇದು ಯಾವಾಗ್ಲೂ ಏನಾಗ್ತದ ಅಂತಂದ್ರೆ, ಅಗ್ರಿಗೇಟ್ ಗ್ರೂಪ್ ಆಫ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತದ. ಯಾವುದೇ ಒಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಯಾವುದೇ ಸ್ಕೋಪ್, ಅದು ಬಿಸ್ನೆಸ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ರಾಜಕೀಯ ಇರ್ಬೋದು, ಎನಿ ಕೈಂಡ್ ಆಫ್ ಆಕ್ಟಿವಿಟೀಸ್ ಯಾವುದೇ ಇದ್ರೂ ಕೂಡ ಅಲ್ಲಿ ಬರುವಂತಹ ಅಂಕಿ ಸಂಖ್ಯೆಗಳ ಅಧ್ಯಯನವನ್ನ ಗ್ರೂಪ್ ಆಗಿ, ಸಮೂಹದ ಅಧ್ಯಯನವನ್ನ ಮಾಡ್ತದ. ಹಾಗಾಗಿ ಅದನ್ನ ನಾವು ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬರ್ತದ, ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮೆರಿಕಲಿ ಎಕ್ಸ್ಪ್ರೆಸ್ಡ್. ನಾನು ಆಲ್ರೆಡಿ ಹೇಳ್ದಾಗೇನೆ, ದ ಸ್ಟ್ಯಾಟಿಸ್ಟಿಕ್ಸ್ ಡೀಲ್ಸ್ ವಿತ್ ಆಲ್ವೇಸ್ ಕ್ವಾಂಟಿಟೇಟಿವ್ ಫಿನಾಮಿನಾನ್. ಅಂದ್ರೆ ಇಲ್ಲಿ ಅಂಕಿ ಸಂಖ್ಯೆಗಳ ಅಧ್ಯಯನವನ್ನ ಮಾಡ್ತದ. ಅಂಕಿ ಸಂಖ್ಯೆಗಳ ಅಧ್ಯಯನ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕ್ವಾಲಿಟೇಟಿವ್ ಎಕ್ಸ್ಪ್ರೆಷನ್ ಅನ್ನ ನೋಡಂಗಿಲ್ಲ. ಫಾರ್ ಎಕ್ಸಾಂಪಲ್, ಇಟ್ ಮೇ ಬಿ ಎ ಗುಡ್, ಇಟ್ ಮೇ ಬಿ ಎ ಬ್ಯಾಡ್, ಅಥವಾ ಫೇರ್ನೆಸ್ ಆಗಿರ್ಬೋದು, ಟ್ರೂತ್ ಆಗಿರ್ಬೋದು, ಹಾನೆಸ್ಟಿ ಆಗಿರ್ಬೋದು, ಇವು ಯಾವುದನ್ನು ಕೂಡ ನೋಡಂಗಿಲ್ಲ. ಏನೇ ಇದ್ರೂ ಕೂಡ ನ್ಯೂಮ್ಯಾರಿಕಲ್ ಎಕ್ಸ್ಪ್ರೆಷನ್ ಅನ್ನ ಮಾಡ್ತಾ ನಂಬರ್ಸ್ ಒಳಗಡೆ ದ ಕಂಟೆಂಟ್ ವಿಚ್ ಆರ್ ರೆಡಿ ಟು ಮೆಜರ್ಮೆಂಟ್ ಮಾಡ್ಲಿಕ್ಕೆ, ಅಳತೆ ಮಾಡ್ಲಿಕ್ಕೆ ಅವಕಾಶ ಇರುವಂತಹ ಫಿನಾಮಿನಾನ್ ಅನ್ನ ಕೊಡ್ತದ. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಸ್ಟ್ಯಾಟಿಸ್ಟಿಕ್ಸ್ ಆರ್ ಕಲೆಕ್ಟೆಡ್ ಫಾರ್ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ಅಂದ್ರೆ ಯಾವುದೇ ರೀತಿಯಾದಂತಹ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಂಕಿ ಸಂಖ್ಯೆಗಳ ಅಧ್ಯಯನವನ್ನ ಮಾಡ್ತಾ ಇದೀವಿ ಅಥವಾ ಕಲೆಕ್ಟ್ ಮಾಡ್ತಾ ಇದೀವಿ ಡಾಟಾನ ಅಂತ ಬಂದಾಗ, ಈ ಕಲೆಕ್ಟ್ ಮಾಡುವಂತಹ ಡಾಟಾ ಯಾವುದೇ ಒಂದು ನಿಶ್ಚಿತ ಪರ್ಪಸ್, ಒಂದು ಉದ್ದೇಶವನ್ನ ಇಟ್ಕೊಂಡು ಕಲೆ ಮಾಡ್ತದ. ಫಾರ್ ಎಕ್ಸಾಂಪಲ್, ನಾವು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಿಂದಿನ 10 ವರ್ಷಗಳ ಪರ್ಫಾರ್ಮೆನ್ಸ್, ಪ್ರಾಫಿಟ್ ಆಗಿರ್ಬೋದು, ಪ್ರೊಡಕ್ಷನ್ ಆಗಿರ್ಬೋದು, ಸೇಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ನಾವು ಕಲೆ ಮಾಡ್ತೀವಿ. ಅದನ್ನ ಯಾಕೆ ಕಲೆಕ್ಟ್ ಮಾಡ್ತೀವಿ ಅಂತಂದ್ರೆ, ಇನ್ ಫ್ಯೂಚರ್ ಇಯರ್ ಎಷ್ಟು ಪ್ರಾಫಿಟ್ ಆಗ್ಬೋದು, ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಎಷ್ಟು ಸೇಲ್ಸ್ ಆಗ್ಬೇಕು, ಎಷ್ಟು ಇನ್ಕಮ್ ಬರ್ತೈತಿ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡ್ಕೊಳ್ಳಿಕ್ಕೆ, ಯಾವುದೇ ಒಂದು ಉದ್ದೇಶವನ್ನ ಇಟ್ಕೊಂಡು
ಸ್ಟಾಟಿಸ್ಟಿಕ್ಸ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರ. ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್ ಆರ್ ಕಲೆಕ್ಟೆಡ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಅಂದ್ರೆ ಯಾವುದೇ ಇನ್ಫಾರ್ಮೇಶನ್ ನಾವು ಕಲೆಕ್ಟ್ ಮಾಡ್ತಿರ್ತೀವಿ, ಆ ಕಲೆಕ್ಟ್ ಮಾಡಿರುವಂತಹ ಒಂದು ಇನ್ಫಾರ್ಮೇಶನ್ ಸಿಸ್ಟಮ್ಯಾಟಿಕ್ ಮ್ಯಾನರ್ ಒಳಗಡೆ ಇರ್ತದ. ಅಂದ್ರೆ ಇಟ್ ಈಸ್ ಎಸೆನ್ಷಿಯಲ್ ದಟ್ ಡಾಟಾ ಮಸ್ಟ್ ಬಿ ಕಲೆಕ್ಟೆಡ್ ಇನ್ ಅ ಸಿಸ್ಟಮ್ಯಾಟಿಕ್ ಮ್ಯಾನರ್. ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನ ಕಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ವ್ಯವಸ್ಥೆ ಇರ್ತದ. ಆ ವ್ಯವಸ್ಥೆಗೆ ತಕ್ಕನಾಗಿ ಯಾವುದೇ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇರ್ತದ ಅದನ್ನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಒಂದು ಡಾಟಾನ ಹೆಂಗ್ ಕಲೆಕ್ಟ್ ಮಾಡ್ತೀವಿ ನಾವು ಕ್ವಾಂಟಿಟೇಟಿವ್ ಡಾಟಾನ? ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಒಳಗಡೆ ಪ್ರೊಡಕ್ಷನ್ ಆಗ್ಬೇಕು ಅಂತಂದ್ರೆ ಈ ಪ್ರೊಡಕ್ಷನ್ ಯಾವ್ದ್ರ ಬೇಸ್ ಮೇಲೆ ಡಿಪೆಂಡ್ ಆಗಿರ್ತದ ಅಂತಂದ್ರೆ ಮಾರ್ಕೆಟ್ ಒಳಗಡೆ ಇರುವಂತಹ ಡಿಮ್ಯಾಂಡ್ ಬೇಸ್ ಮೇಲೆ. ಮಾರ್ಕೆಟ್ ಒಳಗಡೆ ಆ ಒಂದು ಪ್ರಾಡಕ್ಟಿನ ಡಿಮ್ಯಾಂಡ್ ಐತಿ ಅಂದಾಗ ಮಾತ್ರ ನಾವು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಐತಿ. ಹಾಗಾದ್ರೆ ಮೊದಲು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇಂದ ಮಾರ್ಕೆಟ್ ಒಳಗಡೆ ಏನ್ ಡಿಮ್ಯಾಂಡ್ ಐತಿ ಅನ್ನೋದನ್ನ ನೋಡ್ಕೋಬೇಕು. ಅದಾದ್ಮೇಲೆ ನಾವು ಪ್ರೊಡಕ್ಷನ್ ಮಾಡಿ ಅದನ್ನ ಮಾರ್ಕೆಟಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಮಾಡ್ತೀವಿ. ಇದನ್ನ ನಾವು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಸ್ಟಾಟಿಸ್ಟಿಕ್ಸ್ ಶುಡ್ ಬಿ ಪ್ಲೇಸ್ಡ್ ಇನ್ ರಿಲೇಷನ್ ಟು ಈಚ್ ಅದರ್. ಯಾವುದೇ ಸ್ಟಾಟಿಸ್ಟಿಕಲ್ ಡಾಟಾನ ನಾವು ಕಲೆಕ್ಟ್ ಮಾಡ್ಲಿ, ಆ ಕಲೆಕ್ಟ್ ಮಾಡಿದಂತಹ ಸ್ಟಾಟಿಸ್ಟಿಕಲ್ ಡಾಟಾ ಯಾವಾಗ್ಲೂ ಒಂದಕ್ಕೊಂದು ಸಂಬಂಧವನ್ನ ಹೊಂದಿರ್ತದ. ಫಾರ್ ಎಕ್ಸಾಂಪಲ್, ನಾವು ಪ್ರೊಡಕ್ಷನ್ ಗೆ ರಿಲೇಷನ್ ಯಾವ್ದು ಐತಿ ಅಂತಂದ್ರೆ ಡಿಮ್ಯಾಂಡ್ ರಿಲೇಷನ್ ಐತಿ. ಅಂದ್ರೆ ಮಾರ್ಕೆಟ್ ಒಳಗಡೆ ಏನ್ ಡಿಮ್ಯಾಂಡ್ ಐತಿ ಅದಕ್ಕೆ ತಕ್ಕನಾಗಿ ನಾವು ಪ್ರೊಡಕ್ಷನ್ ಅನ್ನ ಮಾಡ್ತೀವಿ. ಅದ್ರ ಜೊತೆಗೆ ಡಿಮ್ಯಾಂಡ್ಗೂ ಮತ್ತು ಸಪ್ಲೈಗೂ ಸಂಬಂಧ ಅದ. ಹೆಂಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತದ, ಸಪ್ಲೈನು ಕೂಡ ಜಾಸ್ತಿ ಮಾಡ್ಬೇಕು. ಡಿಮ್ಯಾಂಡ್ ಕಡಿಮೆ ಆದ್ರೆ ಸಪ್ಲೈನು ಕೂಡ ಕಡಿಮೆ ಮಾಡ್ತೀವಿ. ಅದ್ರ ಜೊತೆಗೆ ಪ್ರೈಸ್ಗೂ ಮತ್ತು ಡಿಮ್ಯಾಂಡ್ಗೂ ರಿಲೇಷನ್ ಅದ. ಹೆಂಗ್ರಿ ರಿಲೇಷನ್ ಐತಿ ಅಂದ್ರೆ ಪ್ರೈಸ್ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಡಿಮೆ ಆಗ್ತದ, ಪ್ರೈಸ್ ಕಡಿಮೆ ಆದ್ರೆ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ. ಹೀಗಾಗಿ ಪ್ರತಿಯೊಂದು ಸ್ಟಾಟಿಸ್ಟಿಕಲ್ ಕಂಟೆಂಟ್ ನಾವ್ ಏನ್ ಕಲೆಕ್ಟ್ ಮಾಡ್ತೀವಿ ಅದು ಒಂದಕ್ಕೊಂದು ಸಂಬಂಧವನ್ನ ಹೊಂದಿದೆ ಅಂತ ಹೇಳಿ ಹೇಳ್ತಾರ. ನೆಕ್ಸ್ಟ್, ಸ್ಟಾಟಿಸ್ಟಿಕ್ಸ್ ಆರ್ ಅಫೆಕ್ಟೆಡ್ ಟು ಮಾರ್ಕ್ಡ್ ಎಕ್ಸ್ಟೆಂಟ್ ಬೈ ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್. ಅಂದ್ರೆ ಇನ್ ಜನರಲಿ ಸ್ಪೀಕಿಂಗ್ ಸ್ಟಾಟಿಸ್ಟಿಕಲ್ ಡಾಟಾ ಆರ್ ಅಫೆಕ್ಟೆಡ್ ಟು ಕನ್ಸಿಡರಬಲ್ ಎಕ್ಸ್ಟೆಂಟ್ ಬೈ ದಿ ನಂಬರ್ ಆಫ್ ಫೋರ್ಸಸ್ ಆಪರೇಟಿಂಗ್ ಟುಗೆದರ್. ಅಂದ್ರೆ ಯಾವುದೇ ಅಂಕಿ ಅಂಶಗಳನ್ನ ಇರ್ಲಿ, ನಾವು ಒಂದು ಬೇರೆ ಬೇರೆ ರೀತಿಯಾದಂತಹ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯಾದಂತಹ ರೀಸನ್ ಅನ್ನ ಇಟ್ಕೊಂಡು ನಾವು ಕಲೆಕ್ಟ್ ಅನ್ನ ಮಾಡ್ತೀವಿ. ಹಾಗಿದ್ರೆ ನಾವು ಕಂಪ್ಯಾರಿಸನ್ ಮಾಡುವಾಗ ಆ ಕಂಪ್ಯಾರಿಸನ್ ಯಾವ ರೀತಿ ಐತಿ ಅನ್ನೋದನ್ನ ನೋಡ್ಕೊಂಡು ನಾವು ಕಂಪೇರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಕಂಟೆಂಟ್ ಅನ್ನ ತಗೊಂತೀವಿ, ಬಿಸ್ನೆಸ್ ಒಳಗಡೆ ಒಂದು ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರೈಸ್ ಮೇಲೆ ಡಿಪೆಂಡ್ ಆಗ್ತದೆ. ಪ್ರೈಸ್ ಯಾಕಪ್ಪ ಅಂತಂದ್ರೆ ಆ ಪ್ರೈಸ್ ಹೆಂಗೆ ಹೆಚ್ಚಿಗೆ ಆಗ್ತೈತಿ, ಡಿಮ್ಯಾಂಡ್ ಕಡಿಮೆ ಆಗ್ತಾ ಬರ್ತೈತಿ. ಪ್ರೈಸ್ ಕಡಿಮೆ ಆದಂಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಈ ಪ್ರೈಸ್ ಅನ್ನೋದು ಇಂಪೋರ್ಟ್ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಮೇಲೆ ಎಫೆಕ್ಟ್ ಅನ್ನ ಬೀಳ್ತದ. ಹಾಗಾಗಿ ಇದು ಮಲ್ಟಿಪ್ಲಿಸಿಟಿ ಆಫ್ ಕಾಸಸ್, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ರೀಸನ್ಸ್ ಅನ್ನ ಇಟ್ಕೊಂಡು ನಾವು ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸ್ಟಾಟಿಸ್ಟಿಕ್ಸ್ ಆರ್ ಎಸ್ಟಿಮೇಟೆಡ್ ವಿತ್ ರೀಸನೇಬಲ್ ಅಕ್ಯುರಸಿ. ಅಂದ್ರೆ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ನಾವು ಏನು ಕಲೆಕ್ಟ್ ಮಾಡ್ತೀವಲ್ಲ ಆ ಕಲೆಕ್ಟ್ ಮಾಡಿದಂತಹ ಕಂಟೆಂಟ್ ಅಕ್ಯುರೇಟ್ ಆಗಿ ಇರ್ತೈತಿ. ಟೈಮ್ಸ್ ನಾವು ಅಕ್ಯುರೇಟ್ ಆಗಿ ಇರ್ತೈತಿ ಅಂತ ಹೇಳ್ಬೋದು, ಟೈಮ್ಸ್ ಅಕ್ಯುರೇಟ್ ಆಗಿ ಇರೋದಿಲ್ಲ ಅಂತಾನು ಕೂಡ ಹೇಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ಸ್ಕೋಪ್ ಆಫ್ ಇನ್ಕ್ವೈರಿ. ಯಾವ ರೀತಿಯಾದಂತಹ ರಿಸರ್ಚ್ ಅನ್ನ ಮಾಡ್ತಾ ಇರ್ತೀವಿ ಆ ರಿಸರ್ಚ್ ಗೆ ಸಂಬಂಧಪಟ್ಟಂತಹ ಒಂದು ಅಕ್ಯುರೇಟ್ ಅನ್ನ ಕೊಡ್ಬೋದು. ಇಫ್ ಇನ್ ಕೇಸ್ ನಾವು ಸ್ಟಾಟಿಸ್ಟಿಕಲ್ ಕಂಟೆಂಟ್ ಒಳಗಡೆ ಎಸ್ಟಿಮೇಷನ್ ಅನ್ನ ತಗೊಳ್ತೀವಿ, ಅಂದ್ರೆ ಫೋರ್ಕಾಸ್ಟಿಂಗ್ ಅನ್ನ ತಗೊಳ್ತೀವಿ, ಮುನ್ನಂದಾಜೀಕರಣ ಮಾಡ್ತೀವಿ. ಆ ಮುನ್ನಂದಾಜೀಕರಣ ಅಂದ್ರೆ ಫೋರ್ಕಾಸ್ಟಿಂಗ್ ಮಾಡಬೇಕಾದ್ರೆ ದ ಫೋರ್ಕಾಸ್ಟಿಂಗ್ ಮಸ್ಟ್ ಮೇ ನಾಟ್ ಬಿ ಫೇಲ್. ಅಂದ್ರೆ ನಾವು ಫೋರ್ಕಾಸ್ಟ್ ಮಾಡ್ಕೊಡುವಂತಹ ಕಂಟೆಂಟ್ ಟೈಮ್ಸ್ ಫೇಲ್ಯೂರ್ ಆಗ್ಲಿಕ್ಕೆ ಸಾಧ್ಯ ಇದೆ. ಟೈಮ್ಸ್ ಅಷ್ಟೇ ಅದನ್ನ ಅಕ್ಯುರೇಟ್ ಆಗಿ ಐತಿ ಅಂತ ನಾವು ಹೇಳ್ಬೋದು. ಇವಿಷ್ಟು ಪಾಯಿಂಟ್ ಕೂಡ ಸ್ಟಾಟಿಸ್ಟಿಕ್ಸ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ತಾವ, ಫೀಚರ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಆಗ್ತದ. ಇನ್ನು ನೆಕ್ಸ್ಟ್ ಬರ್ತದ ನಮ್ಗಿಲ್ಲಿ ಇಂಪಾರ್ಟೆನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್. ಇಂಪಾರ್ಟೆನ್ಸ್ ಆಫ್ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡೋದಾದ್ರೆ ಫಸ್ಟ್ ಪಾಯಿಂಟ್ ಏನ್ ಹೇಳ್ತಿದ್ರೆ ಇಲ್ಲಿ ನ್ಯೂಮ್ಯಾರಿಕಲ್ ಅಂಡ್ ಡೆಫಿನೆಟ್ ಎಕ್ಸ್ಪ್ರೆಷನ್ ಆಫ್ ಫ್ಯಾಕ್ಟ್ಸ್. ಆಲ್ರೆಡಿ ಹೇಳ್ದಂಗೆನೆ ಸ್ಟಾಟಿಸ್ಟಿಕಲ್ ಇನ್ಫಾರ್ಮೇಶನ್ ನಾವು ಏನೇ ಕಲೆಕ್ಟ್ ಮಾಡಿ ಆ ಕಲೆಕ್ಟ್ ಮಾಡುವಂತಹ ಇನ್ಫಾರ್ಮೇಶನ್ ಯಾವಾಗ್ಲೂ ನಂಬರ್ಸ್ ಅಲ್ಲಿ ಇರ್ತದ. ನಂಬರ್ಸ್ ದಟ್ ಮೀನ್ಸ್ ದಟ್ ಯಾವುದೇ ಸ್ಟಾಟಿಸ್ಟಿಕಲ್ ಡಾಟಾ, ಫಿಗರ್ಸ್, ಫ್ಯಾಕ್ಟ್ಸ್ ಪ್ರತಿಯೊಂದನ್ನು ಕೂಡ ಕ್ವಾಂಟಿಟೇಟಿವ್ ಆಗಿರ್ತದ, ಕ್ವಾಲಿಟೇಟಿವ್ ಆಗಿ ಇರಲ್ಲ. ಯಾವುದೇ ಡಾಟಾ ಮೆಜರ್ಮೆಂಟ್ ಮಾಡ್ಲಿಕ್ಕೆ, ಅಳತೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದೋ ಅಂತ ಡಾಟಾಗಳನ್ನ
ನಂಬರ್ಸ್ ಅಂತ ಹೇಳಿ ಕರಿತೀವಿ, ಕ್ವಾಂಟಿಟೇಟಿವ್ ಡಾಟಾ ಅಂತ ಕರಿತೀವಿ. ಅಂತಹ ಕ್ವಾಂಟಿಟೇಟಿವ್ ಡಾಟಾನ ಮಾತ್ರ ಸ್ಟ್ಯಾಟಿಸ್ಟಿಕ್ಸ್ ಡೀಲ್ ಮಾಡ್ತದ. ನೆಕ್ಸ್ಟ್ ಸಿಂಪ್ಲಿಫೈಸ್ ದ ಡಾಟಾ. ಯಾವುದೇ ದತ್ತಾಂಶಗಳನ್ನ ಅವು ಮೊದಲಿಗೆ ಕಲೆ ಹಾಕಿದಾಗ ಅಂದ್ರೆ ಕಲೆಕ್ಟ್ ಮಾಡಿದಾಗ ಅದು ಕಾಂಪ್ಲೆಕ್ಸ್ ಒಳಗಡೆ ಇರ್ತದ, ಸಂಕೀರ್ಣ ರೂಪದೊಳಗಡೆ ಇರ್ತದೆ. ಅದನ್ನ ಸಿಂಪ್ಲಿಫೈ ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತದ. ಫಾರ್ ಎಕ್ಸಾಂಪಲ್ ಆಗ್ಲೇ ಹೇಳಿದಾಗನೆ 140 ಕೋಟಿ ಜನರಲ್ಲಿ ಎಷ್ಟು ಜನ ಮೇಲ್ ಅದಾರ, ಎಷ್ಟು ಜನ ಫಿಮೇಲ್ ಅದಾರ, ಅದನ್ನ ಡಿವೈಡ್ ಮಾಡ್ತೀವಿ. ಅದ್ರೊಳಗಡೆ ಎಷ್ಟು ಜನ ಎಜುಕೇಟೆಡ್ ಅದಾರ, ಅನ್ಎಜುಕೇಟೆಡ್ ಅದಾರ, ನೆಕ್ಸ್ಟ್ ಎಷ್ಟು ಜನ ಎಂಪ್ಲಾಯೀಸ್ ಅದಾರ, ಎಷ್ಟು ಜನ ಅನ್ಎಂಪ್ಲಾಯೀಸ್ ಅದಾರ, ಅದನ್ನೆಲ್ಲಾನು ಕೂಡ ಸಿಂಪ್ಲಿಫೈ ಮಾಡಿಕೊಡುವಂತ ಒಂದು ವ್ಯವಸ್ಥೆಯನ್ನ ಸ್ಟ್ಯಾಟಿಸ್ಟಿಕ್ಸ್ ಮಾಡ್ತದ. ನೆಕ್ಸ್ಟ್ ಕಂಪ್ಯಾರಿಸನ್ ಆಫ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್. ಬೇರೆ ಬೇರೆ ರೀತಿಯಾದಂತಹ ಅಂಕಿ ಅಂಶಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ. ಫಾರ್ ಎಕ್ಸಾಂಪಲ್ 2011ರಲ್ಲಿ ಜನಸಂಖ್ಯೆ ಹೆಂಗಿತ್ತು, 2021 ಎಷ್ಟು ಜನಸಂಖ್ಯೆ ಇತ್ತು ಅನ್ನೋದನ್ನ ಕಂಪೇರ್ ಮಾಡ್ಲಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗ್ತದ. ಅಷ್ಟೇ ಅಲ್ಲದೆ ನಾವೊಂದು ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ತಗೊಂಡಾಗ 2025ರಲ್ಲಿ ಎಷ್ಟು ಪ್ರಾಫಿಟ್ ಬಂದಿತ್ತು, 2026 ಎಷ್ಟು ಪ್ರಾಫಿಟ್ ಐತಿ ಅನ್ನೋದನ್ನ ಕಂಪೇರ್ ಮಾಡಬಹುದು. ಅದರ ಜೊತೆಗೆ ಎಕನಾಮಿಕಲ್ ಕಂಡೀಷನ್ಸ್ ಅಂತ ನೋಡಿದಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಈ ಕಾನ್ಸೆಪ್ಟ್ ಅನ್ನ ನೋಡಿದಾಗ ಹೋದ ವರ್ಷ ನಾವು ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ, ಈ ವರ್ಷ ಎಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ, ಇಂಪೋರ್ಟ್ ಎಷ್ಟು ಮಾಡಿದ್ವಿ, ಎಕ್ಸ್ಪೋರ್ಟ್ ಎಷ್ಟು ಮಾಡಿದ್ವಿ ಅನ್ನೋದನ್ನ ಕಲೆಕ್ಟ್ ಮಾಡ್ಲಿಕ್ಕೆ, ಕಂಪೇರ್ ಮಾಡ್ಲಿಕ್ಕೆ ಸ್ಟ್ಯಾಟಿಸ್ಟಿಕ್ಸ್ ಹೆಲ್ಪ್ ಆಗ್ತದ. ನೆಕ್ಸ್ಟ್ ಪಾಯಿಂಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ರಿಲೇಶನ್ಶಿಪ್ ಬಿಟ್ವೀನ್ 2 or more ಫಿನಾಮಿನಾನ್. ಅಂದ್ರೆ ಯಾವುದೇ ಒಂದು ಅಂಕಿ ಸಂಖ್ಯೆಗಳ ಮಧ್ಯೆ ನಾವು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಏನಾಗ್ತದ, ಹೆಲ್ಪ್ ಆಗ್ತದ. ಈ ರಿಲೇಶನ್ಶಿಪ್ ಬಿಲ್ಡ್ ಮಾಡ್ಲಿಕ್ಕೆ ಹೆಂಗ್ ಹೆಲ್ಪ್ ಆಗ್ತದ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ ನಡುವೆ ರಿಲೇಶನ್ಶಿಪ್ ಅನ್ನ ನಾವು ಬಿಲ್ಡ್ ಮಾಡಬಹುದು. ಲಿಟ್ರಸಿ ಮತ್ತೆ ಎಂಪ್ಲಾಯ್ಮೆಂಟ್, ಯಾರು ಅಕ್ಷರಸ್ಥರದಾರ ಅವ್ರಿಗೆ ಕೆಲಸ ಸಿಗ್ತೈತಿ. ಇದನ್ನ ನಾವೆಲ್ಲ ಸುಳ್ಳು ಅಂತ ಅನ್ಬೋದು. ಆದ್ರೆ ಇನ್ಕಮ್ ಮತ್ತೆ ಎಕ್ಸ್ಪೆಂಡಿಚರ್ಸ್, ನಾವ್ ಹೆಂಗ್ ಎಕ್ಸ್ಪೆನ್ಸಸ್ ಮಾಡ್ತೀವಿ, ಹೆಂಗ್ ಇನ್ಕಮ್ ಬರ್ತದ, ಹೆಂಗ್ ಇನ್ಕಮ್ ಆಗಿ ಇರ್ತದ, ಅದಕ್ಕೆ ಎಕ್ಸ್ಪೆಂಡಿಚರ್ಸ್, ಒಂದಕ್ಕೊಂದು ನಾವು ಸಂಬಂಧಗಳನ್ನ ಕಲ್ಪಿಸ್ಲಿಕ್ಕೆ ಇದು ಹೆಲ್ಪ್ ಆಗ್ತದ. ನೆಕ್ಸ್ಟ್ ಹೆಲ್ಪ್ಸ್ ಇನ್ ದ ಫಾರ್ಮುಲೇಷನ್ ಆಫ್ ಪಾಲಿಸೀಸ್. ಅಂದ್ರೆ ಅಂಕಿ ಸಂಖ್ಯೆಗಳ ಅಧ್ಯಯನದಿಂದ ಅದ್ರ ಜೊತೆಗೆ ಫೋರ್ಕಾಸ್ಟಿಂಗ್ ಅಂದ್ರೆ ಮುನ್ನಂದಾಜಿಸುವಿಕೆ, ಪ್ರಿಡಿಕ್ಷನ್ ಮಾಡ್ಕೊಳ್ಳೋದ್ರಿಂದ ಈ ಪ್ರಿಡಿಕ್ಷನ್ ಬೇಸ್ ಮೇಲೆ ನಾವು ಮುಂದಿನ ವರ್ಷ ಯಾವ ರೀತಿಯಾಗಿ ವರ್ಕ್ ಮಾಡಬೇಕು, ಎಷ್ಟು ಪ್ರಾಫಿಟ್ ಅನ್ನ ಗಳಿಸಬೇಕು, ಎಷ್ಟು ಯೂನಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬೇಕು, ಅದ್ರ ಬೇಸ್ ಮೇಲೆ ವರ್ಕಿಂಗ್ ಕಂಡೀಷನ್ಸ್ ಅನ್ನ ನಾವು ಪಾಲಿಸೀಸ್ ಅನ್ನ ಫ್ರೇಮ್ ಮಾಡಬಹುದು. ಅದರ್ವೈಸ್ ಪಾಸ್ಟ್ ಇಯರ್ ಡಾಟಾ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅದ್ರ ಬೇಸ್ ಮೇಲೆನೂ ಕೂಡ ಬಿಸ್ನೆಸ್ ಒಳಗಡೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದ. ಅದ್ರ ಜೊತೆಗೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅನ್ನೋದು ಪ್ರಿಡಿಕ್ಷನ್ ಮಾಡ್ಕೊಳ್ಳಿಕ್ಕೆ, ಫೋರ್ಕಾಸ್ಟಿಂಗ್ ಮಾಡ್ಕೊಳ್ಳಿಕ್ಕೆ, ಮುನ್ನಂದಾಜುಕರಣ ಮಾಡ್ಕೊಳ್ಳಿಕ್ಕೆ, ಬಜೆಟಿಂಗ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗ್ತದ ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಎನ್ಲಾರ್ಜಸ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್. ಅಂದ್ರೆ ವೈಯಕ್ತಿಕ ಅನುಭವಗಳನ್ನ ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ, ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ, ನಾಲೆಜ್ ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಕಂಟೆಂಟ್ ಸ್ಟ್ಯಾಟಿಸ್ಟಿಕಲ್ ಹೆಲ್ಪ್ ಮಾಡ್ತದ. ಅದ್ರ ಜೊತೆಗೆ ಟೆಸ್ಟಿಂಗ್ ಆಫ್ ಹೈಪೋಥೆಟಿಕಲ್ ಟೆಸ್ಟಿಂಗ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡುವಾಗ ನಾವು ಯಾವುದೇ ಒಂದು ಡಿಸಿಷನ್ಸ್ ಅನ್ನ ತಗೊಳ್ಬೇಕಾದ್ರೆ ವೆದರ್ ದ ಡಿಸಿಷನ್ ಈಸ್ ರೈಟ್ ಆರ್ ರಾಂಗ್, ನಾವು ಆ ಡಿಸಿಷನ್ ನ ಅಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನುವಂತ ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡೋಕ್ಕಿಂತ ಮುಂಚೆ ಆ ಒಂದು ರೂಲ್ಸ್ ಅಪ್ಲೈ ಆದ್ರೆ ಪಾಸಿಟಿವ್ಲಿ ಹೆಂಗ್ ಎಫೆಕ್ಟ್ ಆಗ್ತದ, ನೆಗೆಟಿವ್ಲಿ ಹೆಂಗ್ ಎಫೆಕ್ಟ್ ಆಗ್ತದ ಅನ್ನೋದನ್ನ ಪತ್ತೆ ಮಾಡ್ಲಿಕ್ಕೆ ಅಕ್ಸೆಪ್ಟಿಂಗ್ ಅಂಡ್ ರಿಜೆಕ್ಟಿಂಗ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೆಲ್ಪ್ ಆಗುವಂತ ಒಂದು ಚಾನ್ಸಸ್ ಇಲ್ಲಿರ್ತದ. ಇದಿಷ್ಟು ಪಾಯಿಂಟ್ಸ್ ಅನ್ನ ನಾವು ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಕರಿಬಹುದು. ನೆಕ್ಸ್ಟ್ ಅದಾದ್ಮೇಲೆ ಲಿಮಿಟೇಷನ್ಸ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂತೇಳಿ ಇಲ್ಲಿ ಕರಿತೀವಿ. ಸೊ ಫಸ್ಟ್ ಒನ್, ಸ್ಟ್ಯಾಟಿಸ್ಟಿಕ್ಸ್ ಡಸ್ ನಾಟ್ ಸ್ಟಡಿ ಕ್ವಾಲಿಟೇಟಿವ್ ಫ್ಯಾಕ್ಟ್ಸ್. ನಾನು ಆಲ್ರೆಡಿ ಹೇಳಿದಾಗೇನೆ ಸ್ಟ್ಯಾಟಿಸ್ಟಿಕ್ಸ್ ಆಲ್ವೇಸ್ ಡೀಲ್ಸ್ ವಿತ್ ಕ್ವಾಂಟಿಟೇಟಿವ್ ಫಿನಾಮಿನಾನ್, ನಾಟ್ ಅ ಕ್ವಾಲಿಟೇಟಿವ್. ಕ್ಯಾರೆಕ್ಟರ್ ಬಗ್ಗೆ, ಟ್ರುತ್ ಬಗ್ಗೆ, ಫೇರ್ನೆಸ್ ಬಗ್ಗೆ, ಬ್ಯೂಟಿ ಬಗ್ಗೆ, ಹಾನೆಸ್ಟಿ ಬಗ್ಗೆ ಇದು ಯಾವತ್ತೂ ಕೂಡ ಸ್ಟಡಿ ಮಾಡಲ್ಲ. ಬದಲಾಗಿ ನ್ಯೂಮ್ಯಾರಿಕಲಿ ಅಂದ್ರೆ ಯಾವ ಕಂಟೆಂಟ್ ಮೆಜರ್ಮೆಂಟ್ ಮಾಡ್ಲಿಕ್ಕೆ, ಅಳತೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಅಂತ ಡಾಟಾನ ಮಾತ್ರ ಇದು ಸ್ಟಡಿ ಮಾಡ್ತದ. ನೆಕ್ಸ್ಟ್ ಇಟ್ ಹ್ಯಾಸ್ ಲ್ಯಾಕ್ ಆಫ್ ಕಂಪ್ಲೀಟ್ ಅಕ್ಯುರಸಿ. ನಾನು ಆಲ್ರೆಡಿ ಹೇಳಿದೆ, ಸಮ್ಟೈಮ್ಸ್ ನಾವು ಪ್ರಿಡಿಕ್ಷನ್ ಮಾಡ್ಕೊಂಡಿರ್ತೀವಿ ಅಂದಲ್ಲ ಡಾಟಾ, ಫೋರ್ಕಾಸ್ಟಿಂಗ್ ಮಾಡ್ಕೊಂಡಿರ್ತೀವಿ, ಅಂತಹ ಪ್ರಿಡಿಕ್ಷನ್ ಸಮ್ ಟೈಮ್ಸ್ ಫೇಲ್ ಆಗ್ಬಹುದು.
ಯಾವಾಗ ನಮ್ಗೆ ಅಕ್ಯುರೇಟ್ ಆಗಿ ಸಿಗ್ತದ ಅಂತಂದ್ರ ವೆನ್ ದ ಸ್ಟಾಟಿಸ್ಟಿಕಲ್ ರಿಸಲ್ಟ್ಸ್ ಆರ್ ಪ್ಯೂರ್ ಓನ್ಲಿ ಆನ್ ದ ಎವರೇಜಸ್ ಕ್ಯಾಲ್ಕುಲೇಷನ್ ಮಾಡಿದಾಗ ಮಾತ್ರ ನಮ್ಗೆ ಅಕ್ಯುರೇಟ್ ಇನ್ಫಾರ್ಮೇಶನ್ ಸಿಗ್ತೈತೆ. ಅಂಟಿಲ್ ಅದರ್ ದ್ಯಾನ್ ನಮ್ಗೆ ಅಕ್ಯುರೇಟ್ ಆದಂತ ಇನ್ಫಾರ್ಮೇಶನ್ ಅನ್ನ ಸ್ಟಾಟಿಸ್ಟಿಕ್ಸ್ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್, ಇಟ್ ಈಸ್ ಲಯಬಲ್ ಟು ಬಿ ಮಿಸ್ಯೂಸ್ಡ್. ಅಂದ್ರೆ ಸ್ಟಾಟಿಸ್ಟಿಕಲ್ ಡಾಟಾ ಏನಾಗ್ತದ ಅಂತಂದ್ರೆ ಮಿಸ್ಯೂಸ್ ಆಗುವಂತಹ ಚಾನ್ಸಸ್ ಇರ್ತದ. ಯಾವುದೇ ರೀತಿಯಾದಂತಹ ಕಂಪನಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ನಾವ್ ಏನ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ, ಆ ಕಲೆಕ್ಟ್ ಮಾಡ್ಕೊಂಡಿರುವಂತ ಇನ್ಫಾರ್ಮೇಶನ್ ಸಂಹೌ ಇಲ್ಲಿ ಮಿಸ್ಯೂಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಅದನ್ನ ನಾವು ಮಿಸ್ಯೂಸ್ ಆಗ್ಲಂಗ ನೋಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಆಯಾ ಡಿಪಾರ್ಟ್ಮೆಂಟ್ ಒಳಗಡೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗ್ತದ. ಇನ್ನ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ, ಇಟ್ ಡಸ್ ನಾಟ್ ಸ್ಟಡಿ ಇಂಡಿವಿಜುವಲ್. ಅಂದ್ರೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ಕಲೆಕ್ಟ್ ಮಾಡಲ್ಲ. ಆಲ್ವೇಸ್ ಇಟ್ ಡೀಲ್ಸ್ ವಿತ್ ದಿ ಗ್ರೂಪ್ ಆಕ್ಟಿವಿಟೀಸ್. ಅಂದ್ರೆ ಅಗ್ರಿಗೇಟ್ ಫ್ಯಾಕ್ಟ್ಸ್ ಅನ್ನ ಇಲ್ಲಿ ಕಲೆಕ್ಟ್ ಮಾಡ್ತಾರ. ಇದಿಷ್ಟು ಪಾಯಿಂಟ್ಸ್ ನಮ್ಗೆ ಲಿಮಿಟೇಷನ್ಸ್ ಆಫ್ ದ ಸ್ಟಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಈವರೆಗೂ ನಾವು ಬಿಸ್ನೆಸ್ ಸ್ಟಾಟಿಸ್ಟಿಕ್ಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸ್ಟಾಟಿಸ್ಟಿಕ್ಸ್ ಡಿರೈವ್ ಆಯ್ತು, ಅದರ ಜೊತೆಗೆ ಮೀನಿಂಗ್ ಡೆಫಿನೇಷನ್ ಅನ್ನ ನೋಡಿದ್ವಿ, ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನೋಡಿದ್ವಿ, ಇಂಪಾರ್ಟೆನ್ಸ್ ನೋಡಿದ್ವಿ, ಅದರ ಜೊತೆಗೆ ಲಿಮಿಟೇಷನ್ಸ್ ಆಫ್ ದ ಸ್ಟಾಟಿಸ್ಟಿಕ್ಸ್ ಅನ್ನ ನೋಡಿದ್ವಿ. ಸೊ ಈವರೆಗೂ ಈ ಒಂದು ತರಗತಿಯನ್ನ ವೀಕ್ಷಣೆ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ತುಂಬು ಹೃದಯದ ಧನ್ಯವಾದಗಳು.